ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ನಿನ್ನ ನೋವುಗಳು ಹಿಮದಂತೆ ಕರಗುವುದು ನಿನ್ನ ಆಸೆಗಳು ಗುರಿಯನ್ನು ತಲುಪುವುದು ತಿಳಿ ನೀರಿನ ಸಿಹಿಕೊಳದಲ್ಲಿ ಪುಟಿದೇಳಲಿ ಹೊಸದು ತರಂಗ ಸುಳಿದಾಡುವ ತಂಗಾಳಿಯಲಿ ಪಡಿಮೂಡಲಿ ನವಸಿರಿಗಂಧ ಧೈರ್ಯವ ತುಂಬಿಕೋ ಮುನ್ನುಗ್ಗುವ ಹೋರಾಡು ನೀ ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಹೆಣ್ಣೊಬ್ಬಳು ತಾ ಕಲಿತರೆ ಬೆಳಕೊಂದು ಉಜ್ವಲ ಉರಿದಂತೆ ಹೆಣ್ಣೊಬ್ಬಳ ಕಣ್ಣೀರದು ಮನೆಯನ್ನು ಪೂರ್ತಿ ಸುಡುವಂತೆ ಹೆಣ್ಣೊಬ್ಬಳು ನಗುತ್ತಿದ್ದರೆ ಸಂಸಾರ ಹಾಲ್ಜನು ಹರಿದಂತೆ ಹೆಣ್ಣೊಬ್ಬಳ ಅಳುಮೋರೆಯೇ ಸುತ್ತೆಲ್ಲ ಹಾಳು ಸುರಿದಂತೆ ಹೆಣ್ಣೇರಿ ಶಕ್ತಿ ರೂಪ ಚಿಂತೆಯ ಬಿಟ್ಟು ಬಿಡು ಪನ್ನೀರ ಸಿಂಚನಕ್ಕೊಮ್ಮೆ ಮುಖವ ಒಡ್ಡಿಕೊಡು ಕರಿಗತ್ತಲ ಹಳೆ ಕೂಪವ ತೊರೆದು ಹೊಸದು ಬೆಳಕು ಬರಿಸು ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಕಿಡಿಹಾರಿದ ಮರು ನಿಮಿಷವೇ ಬೆಂಕಿಯ ಜ್ವಾಲೆಯು ಉರಿವಂತೆ ಹನಿ ಉದುರಿದ ಕೆಲ ಹೊತ್ತಲೆ ನೀರಿನ ಹೊಳೆಯೇ ಹರಿದಂತೆ ಬಿಡಿಕಾಗದ ಸೇರ್ದಾಗಲೇ ಇಡಿಯಾದ ಪುಸ್ತಕವಾದಂತೆ ಜೈನೊಡಗಳು ಸುತ್ತಾಡುತ್ತಾ ಮಗುವಿನ ಹುಟ್ಟನ್ನು ಕೊಡುವಂತೆ ಹೋರಾಟದ ನದಿ ನೀರೆಲ್ಲ ಸಾಗರವಾದೀತು ಜಡವಿದ್ದ ಕಣಕಣದಲ್ಲೂ ಜೀವ ತುಂಬಿತು ನೆಲೆಜಾರದೆ ತಲೆಬಾಗದೆ ಪುಟಿದು ಸೆಡೆದು ಭುಜವ ಒಡ್ಡುತ್ತಾ ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಇರಮ್ಮ ನಾನು ನೋಡ್ತೀನಿ. ಹಲೋ ಹಲೋ, ನಾನು ಚೆನ್ನೈಯಿಂದ ಚಾರುಲತಾ ಅವ್ರ ಫಾದರ್ ಮಾತಾಡ್ತಾ ಇದ್ದೀನಿ. ನೀವ್ಯಾರು? ನಾನು ಲಾವಣ್ಯ ಮಾತಾಡ್ತಾ ಇರೋದು. ಓಹ್, ಲಾವಣ್ಯನಾ? ಅಮ್ಮ ಇಲ್ವೇನಮ್ಮ? ಇಲ್ಲ, ಅಮ್ಮ ಅಂಗಡಿಗೆ ಹೋಗಿದ್ದಾರೆ. ಯಾರು? ಅದೇ ಆ ಚೆನ್ನೈ ಪಾರ್ಟಿ ಚಾರುಲತಾಳ ಅಪ್ಪ. ಅವರ ಕೊಡಿಲಿ, ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ. ಕೊಡಿಲಿ ಅಮ್ಮ, ಬಿಡಮ್ಮ ಅಮ್ಮ, ನೀನ್ ಬಿಡಮ್ಮ ಇಲ್ಲಿ. ಯಾಕೆ ಇಲ್ಲ ಅಂತ ಹೇಳಿದೆ? ಸರ್ಕೊಳೆ ಅಮ್ಮ, ನೀನ್ ಹೋಗಮ್ಮ, ನಾನು ಮಾತಾಡ್ಬೇಕು. ಹಲೋ, ನಾನ್ ರಂಜಿತ್ ಅಮ್ಮ ಮಾತಾಡ್ತಾ ಇದ್ದೀನಿ. ಇಲ್ಲೇ ಅಂಗಡಿಗೆ ಹೋಗಿದ್ದೆ. ನಮಸ್ಕಾರಮ್ಮ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ಅಳಿಯಂದ್ರು ಚೆನ್ನಾಗಿದ್ದಾರಮ್ಮ? ಹಾ, ಚೆನ್ನಾಗಿದ್ದಾನೆ. ಎಲ್ಲರೂ ಚೆನ್ನಾಗಿದ್ದಾರೆ. ಹೇಳಿ. ಏನೂ ಇಲ್ಲ, ನಾನು ಬಿಸ್ನೆಸ್ ಟ್ರಿಪ್ ಮೇಲೆ ಒಂದು 10 ದಿನ ಸಿಂಗ್ಪುರ್ಗೆ ಹೋಗ್ತಾ ಇದ್ದೀನಿ.
ಸಿಂಗ್ಪುರಿಂದ ಬಂದ್ಮೇಲೆ ನಾವೆಲ್ಲರೂ ಬೆಂಗಳೂರಿಗೆ ಬರ್ತಾ ಇದ್ದೀವಿ. ಅಲ್ಲೇ ಒಂದು ಒಳ್ಳೆ ದಿನ ನೋಡಿ ಮದುವೆ ನಿಶ್ಚಯ ಮಾಡೋಣ. ತುಂಬಾ ಸಂತೋಷ, ಹಾಗೆ ಮಾಡಿ. ಸರಿ ಅಮ್ಮ ಕೊಡಮ್ಮ ಇಲ್ಲಿ, ನಾನು ಮಾತಾಡ್ಬೇಕು. ಅಮ್ಮ ಯಾಕಮ್ಮ ಈಗ ಮಾಡ್ದೆ? ಏಯ್, ಎಲ್ಲ ಸರಿಯಾಗಿ ಆಗ್ತಿರುವಾಗ ನೀನ್ ಮಧ್ಯೆ ಮಾತಾಡಿ ಹಾಳು ಮಾಡ್ಬೇಡ. ಅವರು ಕೆಲ್ಸದ ವಿಷಯವಾಗಿ ಸಿಂಗಾಪುರ್ಗೆ ಹೋಗ್ತಾ ಇದಾರಂತೆ. 10 ದಿನ ಆದ್ಮೇಲೆ ಬರ್ತಾರಂತೆ. ಬಂದ ಕೂಡ್ಲೆ ನಮ್ಮ ಮನೆಗ್ ಬಂದು ಮಾತಾಡಿ ಮದ್ವೆ ನಿಶ್ಚಯ ಮಾಡೋಣ ಅಂತ ಹೇಳಿದ್ದಾರೆ. ಈಗ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನೋಡ್ದ್ಯಾ ಅಣ್ಣ, ನಿನ್ ಮದ್ವೆ ವಿಷಯ ಈಗಾಗ್ಲೇ ಬಿಸಿ ಆಗೋದಕ್ಕೆ ಶುರುವಾಗೋಗಿದೆ. ಈಗೇನ್ ಮಾಡ್ತೀಯಾ? ನಾನೇನ್ ಮಾಡೋದು? ನೀನ್ ನೋಡಿದ ಹುಡುಗಿ ಅಲ್ಲಿ ಅವ್ರ ಅಪ್ಪ ತೋರಿಸಿದ ಹುಡುಗನ್ನೇ ಮದುವೆ ಆಗ್ತೀನಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾಳೆ. ಗೊತ್ತಿದ್ದು ಬಾವಿಲ್ ಬೀಳ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಇಷ್ಟಪಟ್ಟು ಬೀಳ್ತೀನಿ ಅಂದಾಗ ನಾನೇನ್ ಮಾಡಕ್ಕಾಗತ್ತೆ? ಹೋಗ್ಲಿ, ನಾನು ಅವ್ರ ಅಜ್ಜಿ ಹತ್ರ ಮಾತಾಡ್ಲಾ? ಅದೆಲ್ಲ ಅಗತ್ಯ ಇಲ್ಲ. ಅವ್ರ ಅಪ್ಪನ ಮಾತು ಕೇಳ್ಕೊ ಮದನ್ ಗೋಪಾಲ್ ಏನಾರು ಮದುವೆ ಆದ್ರೆ ಅವಳು ಬದುಕೋ ಹಾಳಾಗೋಗುತ್ತೆ. ನಾನು ಈಗಾಗಲೇ ಮದನ್ ಗೋಪಾಲ್ ಜೊತೆ ಮಾತಾಡ್ಕೊಂಡ್ ಬಂದೆ. ಏನು? ನೀನ್ ಮದನ್ ಗೋಪಾಲ್ ಜೊತೆ ಮಾತಾಡ್ದ್ಯಾ? ಯಾವಾಗ? ತುಳಸಿ ಮದ್ವೆ ವಿಷಯದ ಬಗ್ಗೆ ಮಾತಾಡ್ದ್ಯಾ? ಅದ್ರ ಬಗ್ಗೆ ಮಾತಾಡಬೇಕು ಅಂತ ನಾನು ಅಲ್ಲಿಗೆ ಹೋಗ್ಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ಮಾತಾಡೋ ಸಿಚುವೇಶನ್ ಕ್ರಿಯೇಟ್ ಆಯ್ತು. ಅವನು ಅವಳನ್ನ ಮದುವೆ ಆಗ್ತಾ ಇರೋದು ಅವಳ ಮೇಲೆ ಪ್ರೀತಿಯಿಂದ ಅಲ್ಲ, ಅವಳ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಕ್ಕೆ. ಸಾಧ್ಯ ಆದ್ರೆ ಈ ಮದುವೆ ನಿಲ್ಲಿಸು ಅಂತ ನನಗೆ ಸವಾಲ್ ಹಾಕಿದ್ದಾನೆ. ನಾನು ಈ ಮದುವೆ ನಡೆಯೋದಕ್ಕೆ ಬಿಡೋದಿಲ್ಲ ಅಂತ ನಾನು ಸವಾಲಾಗಿ ಬಂದಿದ್ದೀನಿ. ಹಾಗಾದ್ರೆ ನೀನ್ ಸವಾಲ್ ಹಾಕಿದ್ಯಾ ಅಂದ್ಮೇಲೆ ಗೆಲ್ಲೇಬೇಕು. ಅದಕ್ಕಾದ್ರೂ ನೀನು ಅದಕ್ಕೆನ ಮದ್ವೆ ಆಗ್ಲೇಬೇಕು. ನಾನು ಅವಳನ್ನ ಮದುವೆ ಆಗ್ತೀನಿ ಅಂತ ಸವಾಲ್ ಹಾಕಿಲ್ಲ. ಒಬ್ಳು ಮುಗ್ದೆ ಹುಡುಗಿ ಬದುಕು ಹಾಳಾಗೋದ್ ಬೇಡ ಅಂತ ಸವಾಲ್ ಹಾಕಿದ್ದೀನಿ. ನಾನು ಮದುವೆ ನಿಲ್ಲಿಸ್ತೀನಿ ಅಂತ ಹೇಳಿದ್ದೀನಿ ಹೊರತು ನಾನು ಅವಳನ್ನ ಮದುವೆ ಆಗ್ತೀನಿ ಅಂತ ಹೇಳಿಲ್ಲ. ಇಷ್ಟಾಗಿ ನಾನು ತುಳಸಿನ ಮದುವೆ ಆಗಬೇಕು ಅಂದರೆ ಆಗೋಗೋ ಮಾತಲ್ಲ ಅದು. ಆವಾಗಲೇ ಚಾನ್ಸ್ ತಗೊಂಡಾಯ್ತು. ನಾನು ಅವ್ರ ಮನೆಗೆ ಹೋಗಿ ಹೆಣ್ಣು ಕೇಳಿದೆ. ಅವಳನ್ನ ನನ್ನ ಆಫೀಸಿಗೆ ಬಂದು ನನ್ನ ಅವಮಾನ ಮಾಡೋದ್ಲು. ಅದಾದ್ಮೇಲೆ ನಮ್ಮ ಬ್ಯಾಂಕ್ ಮ್ಯಾನೇಜರ್ ಹೋಗಿ ಮಾತಾಡಿದ್ರು. ಅದಕ್ಕೂ ರೆಸ್ಪಾನ್ಸ್ ಕೊಡಲಿಲ್ಲ ಅವರು. ಇನ್ನೇನು ಮಾಡಬೇಕು ಅಂತೀಯಾ? ಇನ್ನೇನೇ ಆದರೂ ತುಳಸಿ ವಿಷಯ ಕಥಮ್ ಅಷ್ಟೇ. ನನ್ನ ಹತ್ರ ಮದುವೆ ಮಾಡಿಸಿ ಅಂತ ಬರೋ ಜೋಡಿಗಳಿಗೆ ಇಬ್ಬರಿಗೂ ಇಷ್ಟ ಇದೆಯಾ ಅಂತ ಕೇಳೇ ನಾನು ಮದುವೆ ಮಾಡಿಸೋದು. ಅದರಲ್ಲೂ ಹುಡುಗಿ ಒಪ್ಪಿಗೆ ಅಂತೂ ತುಂಬ ಮುಖ್ಯ. ಅವ್ರಿಗೆ ಆಗೆಲ್ಲ ಯೋಚನೆ ಮಾಡ್ತೀನಿ. ಇನ್ನು ನನ್ನ ಬದುಕಲ್ಲಿ ನಾನು ಯೋಚನೆ ಮಾಡದೇ ಇರ್ತೀನಾ? ತುಳಸಿಗೆ ನಾನು ಇಷ್ಟ ಇಲ್ಲ ಅಂತ ಗೊತ್ತಾಗೋಯ್ತು. ಇನ್ನು ಆ ವಿಷಯದ ಬಗ್ಗೆ ಫೋರ್ಸ್ ಮಾಡಿ ಏನೂ ಅಗತ್ಯ ಇಲ್ಲ. ನನ್ನ ಪಾಡು ನಾನು ಬಿಟ್ಬಿಡು ಲಾವಣ್ಯ. ಅಣ್ಣ, fellas know I'm a dime. It's up to me with a line. They can't believe a girl as cute as me is sick with the rhyme. Come on, come on, come on, come on. I am decisions. I don't want no opinions. Calling all the shots and I don't need nobody's permission. It's not a toy. ತುಳಸಿ, ಏ ತುಳಸಿ, ತುಳಸಿ, ತುಳಸಿ ಯಾಕಮ್ಮ? ಏನ? ತುಳಸಿ, ಏನಾಯ್ತಮ್ಮ? ಯಾಕೆ ಹೀಗೆ ಓಡ್ ಬಂದೆ? ಅಳಿಯಂದ್ರು, ಅಳಿಯಂದ್ರೆ ಬಂದೇ ಬಿಟ್ರ? ಬನ್ನಿ ಬನ್ನಿ. ತುಳಸಿ, ಅಳಿಯಂದ್ರೆ, ಏ ತುಳಸಿ, ಏನಾಯ್ತಪ್ಪ ಹೇಳೆ. ತುಳಸಿ, ಹೆದರ್ಕೊಂಡ್ಬಿಟ್ಯಾ? ಈಗ ನಾನು ಬಂದಾಯ್ತಲ್ಲ, ಹೆದರ್ಕೋಬೇಡ. ಓ ಅಜ್ಜಿ, ಹೇಗಿದ್ದೀರಾ? ಅಯ್ಯಯ್ಯೋ, ಇನ್ನೂ ಈ ಹಳೆ ಕನ್ನಡಕ ಬದಲಾಯಿಸಿಲ್ವೋ? ಈ ಮನೆಗ್ ಬರೋ ಮುಸುಡಿಗಳನ್ನ ನೋಡೋಕೆ ಈ ಕನ್ನಡಕನೇ ಸಾಕು. ಹೌದಾ? ಈ ವಯಸ್ಸಿನಲ್ಲೂ ಇಷ್ಟೊಂದು ತಮಾಷೆ ಮಾಡ್ತೀರಾ? ಈ ಹಳೆ ಕಾಲದವರೆಲ್ಲ ಹೀಗೇನೆ. ತುಳಸಿ, ಈ ಲಂಗ ದಾವಣಿ ಎಲ್ಲ ಬಿಚ್ಚ. ನೋಡೋ, ನಿನಗೋಸ್ಕರ 3 ಸೆಟ್ಟು ಚೂಡಿದಾರ ತಗೊಂಡು ಬಂದಿದ್ದೀನಿ. ಇನ್ನು ಮುಂದೆ ನೀನು ಇವನ್ನೇ ಹಾಕೋಬೇಕು. ಹಳೆ ಕಾಲದವ್ರ ತರ ಲಂಗ ದಾವಣಿ ಎಲ್ಲ ಹಾಕೊಳಕ್ ಹೋಗ್ಬೇಡ. ಹಾ, ತಗೋ, ಯೋಚನೆ ಮಾಡಬೇಡ. ನಿನಗಾಗಿ ನಾನೇ ಸ್ವತಃ ಅಂಗಡಿಗೆ ಹೋಗಿ ತಗೊಂಡು ಬಂದಿರೋದು.
ವೆರಿ ಕಾಸ್ಟ್ಲಿ ಯಾರ್. ತುಳಸಿ ತಗೋಮ್ಮ, ಅಳಿಯಂದ್ರು ನಿನ್ಗೋಸ್ಕರ ಆಸೆ ಪಟ್ಟು ತಂದಿದ್ದಾರೆ, ತಗೋ. ನಾನು ಅದೆಲ್ಲ ಹಾಕೊಡೋದಿಲ್ಲ ಅಪ್ಪ. ಅಯ್ಯೋ ಇನ್ಮೇಲಾದ್ರೂ ಹಕ್ಕೋ. ಅಲ್ಲ ತುಳಸಿ, ಇಷ್ಟು ದಿವಸ ನೀನು ಮುತ್ತನ ಮಗಳಾಗಿದ್ಯಾ, ಅದಕ್ಕೆ ಈ ಲಂಗ ದಾವಣಿ ಎಲ್ಲ ಓಕೆ. ಇನ್ಮೇಲೆ ನೀನು ಈ ಮದನ್ ಗೋಪಾಲ್ನ ಹೆಂಡತಿ ಆಗೋಳು. ಇವನ್ನೆಲ್ಲ ಹಾಕೋಬೇಕು. ಈಗ ನನ್ ನೋಡು, ಹೇರ್ ಡ್ರೆಸ್ಸು ಬಟ್ಟೆ ಎಲ್ಲ ಹೇಗೆ ಬದಲಾಯಿಸ್ಕೊಂಡ್ಬಿಟ್ಟಿದೀನಿ. ಪ್ರತಿದಿನ ನಾವು ನಮ್ಮನ್ನ ಅಪ್ಡೇಟ್ ಮಾಡ್ಕೋಬೇಕು. ತಗೋ ತುಳಸಿ. ತಗೊಳ್ಳಿ. ಅಯ್ಯೋ ಇನ್ಫ್ಲೂಯೆನ್ಸ್ ತಗೋ. ತುಳಸಿ ತಗೋ. ಗುಡ್ ಗುಡ್ ಗುಡ್, ವೆರಿ ಗುಡ್. ಅಜ್ಜಿ ಸ್ವಲ್ಪ ಈ ಕಡೆ ಬನ್ನಿ. ಅಯ್ಯೋ ಬನ್ನಿ ಅಜ್ಜಿ, ಬನ್ನಿ ಬನ್ನಿ. ತುಳಸಿ, ನೆಕ್ಸ್ಟ್ ಟೈಮ್ ನಾನು ಬರುವಾಗ ನೀನು ಇದೇ ಚೂಡಿದಾರನ ಹಾಕೊಂಡಿರ್ಬೇಕು. ಓಕೆ ಓಕೆ, ಗುಡ್ ಗುಡ್ ಗುಡ್. ಏನೋ ಮುತ್ತು ಹಾಗೆ ನೋಡ್ತಿದ್ಯಾ? ಮದನ ಗೋಪಾಲ ಹೊಸ ಅವತಾರ ಎತ್ಕೊಂಡ್ ಬಂದಿದ್ದಾನೆ. ಇನ್ನು ಮುಂದೆ ನಾನು ಯೌವನ ಗೋಪಾಲ, ಹೆಂಗ್ ಗೋಪಾಲ. ಅದು ಇವತ್ತು ಏನಾಯ್ತು ಅಂದ್ರೆ ನಾನು ಇಲ್ಲಿಗೆ ಬರ್ತಿರ್ಲಿಲ್ಲ. ಅದು ಇವತ್ತು ಡ್ಯೂಟಿಗೆ ಜಾಯ್ನ್ ಆದ್ನಲ್ಲ, ನಮ್ಮ ಹುಡುಗರು ಆಹಾ ಅದೇನು ಸಂಭ್ರಮ ಆಚರಿಸಿದ್ರು ಅಂದ್ರೆ, ವಾದ್ಯ ಏನು, ತುರಾಯಿ ಏನು, ಹಾರ ಏನು, ಆಹಾ ಇದ್ರ ಮಧ್ಯೆ ನಾನು ಸ್ವಲ್ಪ ಯಾಮಾರ್ಬಿಟ್ಟೆ. ಎಲ್ರಿಗೂ ಮುಂದ್ಗಡೆಗೆ 2 ಕಣ್ಣಿದ್ರೆ ನನಗೆ ಹಿಂದ್ಗಡೆಗೂ 2 ಕಣ್ಣಿದೆ. ತುಳಸಿನ ಒಬ್ಬ ಫಾಲೋ ಮಾಡ್ತಿದ್ದಾನೆ ಅಂತ ನಾನು ನಿನಗೆ ಹೇಳಿದೆ. ನೀನ್ ನಂಬಿದ್ಯಾ? ಇಲ್ಲ. ಕೊನೆಗೂ ಅವನ ಮನೆಗೆ ಬಂದ್ಬಿಟ್ಟ. ಅವತ್ತು ರಂಜಿತ್ ನಮ್ಮ ಮನೆಗೆ ಬಂದು ಹುಡುಗಿನ ಕೇಳಿದ ವಿಚಾರ ಅಳಿಯಂದ್ರೆ ಗೊತ್ತಾಗ್ತಾ ಇರಲಿಲ್ಲ. ಏಯ್ ಏನಯ್ಯ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅಳಿಯಂದ್ರೆ, ಆ ಹುಡುಗ ಮನೆಗೆ ಬಂದಿದ್ದೇನೋ ನಿಜ, ಆದ್ರೆ ಆ ಹುಡುಗನಿಗೂ ತುಳಸಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಳಿಯಂದ್ರೆ. ಏಯ್ ಏನಯ್ಯ ಹೊಸ ಕತೆ ಹೇಳ್ತಿದ್ಯಾ? ಇಲ್ಲಿಗೆ ಯಾವಾಗ ಬಂದ? ನೀವೇ ಹೇಳಿದ್ರಲ್ಲ ಅಳಿಯಂದ್ರೆ ಮನೆಗೆ ಬಂದಿದ್ದ ಅಂತ. ಅವನು ನಮ್ಮ ಮನೆಗೆ ಬಂದಿದ್ದ ಅಂತ ಹೇಳಿದೆ. ಏನ್ ಅಳಿಯಂದ್ರೆ ಹೇಳ್ತಾ ಇದ್ದೀರಾ? ನಿಮ್ಮನೆಗೆ ಬಂದಿದ್ದ ಅವನು? ಅದೇ ತಾನೇ ನಾನು ಹೇಳಿದ್ದು. ಅಂದ್ರೆ ಅವನು ಇಲ್ಲಿಗೂ ಬಂದಿದ್ದಾನ? ನಮ್ಮನೆಗೂ ಬಂದಿದ್ದಾನೆ, ಇಲ್ಲಿಗೂ ಬಂದಿದ್ದಾನೆ ಅಂತಂದ್ರೆ ಇವನ್ ಹಿಂದೆ ಯಾರೋ ನಿಂತ್ಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ. ವೇಟ್ ವೇಟ್, ತುಳಸಿ, ಏ ತುಳಸಿ, ಆ ರಂಜಿತನ್ನ ಹುಡುಗಿನ ಕೇಳು ಅಂತ ನೀನ್ ಕಳಿಸಿದ್ಯಾ? ಹೇಳು, ನಿನ್ನೆ ಕೇಳ್ತಿರೋದು. ಅಜ್ಜಿ ನೀವು ಕಳಿಸಿದ್ರಾ? ಹುಡುಗಿನ ಕೇಳು ಅಂತ ನೀವು ಕಳಿಸಿದ್ರಾ? ಹೌದು, ನಾನೇ ಅವನ್ನ ಹುಡುಗಿನ ಕೇಳು ಅಂತ ಇಲ್ಲಿಗೆ ಕಳ್ಸಿದ್ದು. ಅದಕ್ಕೋಸ್ಕರನೇ ಅವನು ಇಲ್ಲಿಗೆ ಬಂದಿರ್ತಾನೆ. ಅವನು ತುಂಬಾ ಒಳ್ಳೆ ಹುಡುಗ. ಸುಮ್ಮನಿರಮ್ಮ. ತುಳಸಿಗೆ ಅವನು ಸರಿಯಾದವನು. ಇವಳು ವಯಸ್ಸಿಗೂ ಅವನ ವಯಸ್ಸಿಗೂ ಸರಿ ಹೋಗುತ್ತೆ. ನೋಡು, ಅವನು ಬಂದು ಹೋಗಿರೋದಷ್ಟೇ ಅಲ್ಲ, ಅವನಿಗೋಸ್ಕರ ಅವನು ಬ್ಯಾಂಕ್ ಮ್ಯಾನೇಜರ್ ಕೂಡ ಇಲ್ಲಿಗೆ ಬಂದು ಮುತ್ತು ಜೊತೆ ಮಾತಾಡಿ ಹೋದ್ರು. ಯಾಕೆ ಮುತ್ತು ನಿನ್ನ ಹತ್ರ ಹೇಳಿಲ್ವಾ? ಏ ಮುತ್ತು, ಏನಯ್ಯ ಇದೆಲ್ಲ? ಆ ಹುಡುಗನ ಮ್ಯಾನೇಜರ್ ಕೂಡ ಇಲ್ಲಿಗೆ ಬಂದು ಹುಡುಗಿನ ಕೇಳಿದ್ನಾ? ಯಾಕೆ ನನ್ನ ಹತ್ರ ಹೇಳಿಲ್ಲ ಇದನ್ನೆಲ್ಲ? ಏನ್ ಅಂದ್ಕೊಂಡಿದ್ದೀರಾ? ಈ ಮನೆನ ಮ್ಯಾಚಿಂಗ್ ಸೆಂಟರ್ ಅಂದ್ಕೊಂಡಿದ್ದೀರಾ? ನಾನು ತುಳಸಿ ಹತ್ರ ಆ ಹುಡುಗನ ಜೊತೆ ನಿನ್ ಮದುವೆ ಆದ್ರೆ ನಿನ್ ಬದುಕು ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಆದ್ರೆ ಇವಳು ನಮ್ಮಪ್ಪನ ಮಾತ್ ಮೀರ್ ನಡೆಯಲ್ಲ ಅಂತ ಹೇಳಿದ್ಲು. ಈ ಮನೇಲಿ ಯಾವ ಒಳ್ಳೆ ಕೆಲ್ಸನೂ ನಡೆಯಕ್ ಬಿಡಲ್ವಲ್ಲ. ಏಯ್ ಏನಯ್ಯ ಇದೆಲ್ಲ? ಇನ್ನು ನನ್ನಿಂದ ಏನ್ ಮುಚ್ಚಿಟ್ಟಿದ್ಯಾ? ಬೊಗಳ್ಬಿಡು. ಅಳಿಯಂದ್ರೆ, ಆ ರಂಜಿತ್ ಮ್ಯಾನೇಜರು ಈ ಮನೆಗೆ ಹುಡುಗಿ ಕೇಳಕ್ ಬಂದಿದ್ದೇನೋ ನಿಜ, ಆದ್ರೆ ರಂಜಿತ್ ಮನೆಗೆ ಬಂದು ಮರುದಿವ್ಸನೇ ತುಳಸಿ ನಾನು ಇಬ್ರು ಆಫೀಸ್ಗೆ ಹೋಗಿ ಚೆನ್ನಾಗಿ ಬೈದ್ಬಿಟ್ಟು ಬಂದಿದ್ದೀವಿ. ಯಾಕೆ ನನ್ನ ಮನೆಗೆ ಬಂದು ಹೆಣ್ಣು ಕೇಳಿದೆ ಅಂತ ಹೇಳಿ ತರಾಟಿಗೂ ತಗೊಂಡಿದ್ದೀವಿ. ತುಳಸಿನೂ ಚೆನ್ನಾಗಿ ಬೈದಿದ್ದಾಳೆ ಅಳಿಯಂದ್ರೆ. ಹಾಗಾದ್ರೆ ಅವನು ಮಾತ್ರ ತುಳಸಿನ ಇಷ್ಟಪಟ್ಟಿರೋದಾ? ಹೌದಳಿಯಂದ್ರೆ. ಓ, ಒನ್ ಸೈಡೆಡ್ ಲವ್. ಹೌದಳಿಯಂದ್ರೆ. ಅಲ್ಲ, ತುಳಸಿಗೆ ಅವನ ಇಷ್ಟ ಇದ್ದಿದ್ರೆ ಆಫೀಸ್ಗೆ ಹೋಗಿ ಯಾಕೆ ಬೈದ್ಬಿಟ್ಟು ಬರ್ತಾ ಇದ್ಲು ಹೇಳಿ? ಕರೆಕ್ಟ್. ಕರೆಕ್ಟ್ ಕರೆಕ್ಟ್. ಅಳಿಯಂದ್ರೆ, ಇವಾಗೆಲ್ಲ ಸಮಸ್ಯೆ ಮುಗ್ದೋಯ್ತಲ್ಲ. ಇನ್ನು ತುಳಸಿನ ಮದ್ವೆ ಆಗೋದಕ್ಕೆ ಏನ್ ಅಡ್ಡಿನೂ ಇಲ್ಲ. ಆದಷ್ಟು ಬೇಗ ಮದ್ವೆ ನಿಶ್ಚಯ ಮಾಡಿ ಸಿಂಪಲ್ ಆಗಿ ಮದ್ವೆ ಮುಗಿಸ್ಬಿಡೋಣ. ಏನು ಸಿಂಪಲ್ ಆಗಿ? ಹೇ, ನೋ ವೇ. ಅಲ್ಲ,
ಆ ಹುಡುಗನಿಗೆ ಹೆದರ್ಕೊಂಡು ನನ್ನ ಮದುವೆನ ನಾನು ಸಿಂಪಲ್ ಆಗಿ ಮಾಡ್ಕೋಬೇಕಾ? ಇಂಪಾಸಿಬಲ್. ಆ ಹುಡುಗ ನಮ್ಮ ಮನೆಗೆ ಬಂದು ಈ ಮದುವೆ ಹೇಗೆ ನಡೆಯತ್ತೆ ಅಂತ ನನಗೆ ಸವಾಲ್ ಹಾಕಿ ಹೋಗಿದ್ದ. ಅವನಿಗೋಸ್ಕರನಾದ್ರೂ ನಮ್ಮ ಮದುವೆನ ಇನ್ನೂ ಗ್ರ್ಯಾಂಡ್ ಆಗಿ ಮಾಡ್ತೀನಿ. ಕನಸಲ ಹಾಕಿದ್ನಲ್ಲ ಬ್ಯಾನರ್ಗಳನ್ನ, ಅವಕ್ಕಿಂತ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನ ಹಾಕಿ ಎಲ್ಲರೂ ಕಣ್ಣು ಕುಕ್ಕು ಆಗಿ ಮಾಡ್ತೀನಿ. ಮತ್ತೆ ಏನ್ ತಿಳ್ಕೊಂಡಿದ್ದ ನನ್ನ ಅವನು? ನಾಳೆ ನೀವಿಬ್ರು ನಮ್ಮ ಮನೆಗೆ ಹೋಗಿ ನನ್ನ ಅಕ್ಕನ ಹತ್ರ ಮಾತಾಡಿ ನಮ್ಮ ಮದುವೆ ದಿನಾನ ಫಿಕ್ಸ್ ಮಾಡ್ಕೊಂಡು ಬನ್ನಿ. ಓಕೆ, ಉಳಿದು ನನಗೆ ಬಿಡಿ. ತುಳಸಿ, ಇನ್ನು ಮುಂದೆ ನೀನು ಆ ರಂಜಿತ್ಗೆ ಹೆದರ್ಬೇಕಾಗಿಲ್ಲ. ಅವನೇನಾದ್ರೂ ಇನ್ಮೇಲೆ ನಮ್ಮ ವಿಷಯದಲ್ಲಿ ತಲೆ ಹಾಕಿದ್ರೆ ಅವನನ್ನ ಸುಟ್ಟು ಬಿಡ್ತೀನಿ. ಹಾ, ನನ್ನ ಹತ್ರ ಲೈಸೆನ್ಸ್ ಇರೋ ಪಿಸ್ತೂಲ್. ಈ ಮದನ್ ಗೋಪಾಲ ಯಾರು ಅಂತ ಗೊತ್ತಿಲ್ಲದೆ ಕೆಣಕ್ ಬಿಟ್ಟಿದ್ದಾನೆ ಪಾಪ. ನಾನ್ ನೋಡ್ಕೋತೀನಿ. ಹಾ, ಬರ್ತೀನಿ. ಮುತ್ತು ಬರ್ಲಾ? ಸಂತೋಷ. ಯಾ ಯಾ ಯಾ, ಕೂಲ್ ಕೂಲ್. ರೀ, ಇದೇ ಸರಿಯ ಸಮಯ. ಅಳಿಯಂದ್ರೆ ನಮ್ಮ ಮನೆಗೆ ಬಂದಿದ್ದಾರೆ. ಈ ಅವಕಾಶನ ನಾವು ಬಿಡಬಾರ್ದು. ನಾವು ನಾಳೆ ಅವ್ರ ಮನೆಗೆ ಹೋಗಿ ಮದುವೆ ದಿನನ ನಿಶ್ಚಯ ಮಾಡಿಬಿಡೋಣ. ಆಮೇಲೆ ನಮ್ಮ ಮೋಹನನ ಓದಿಗೆ ದುಡ್ಡು ಕೇಳೋಣ. ಅವರು ತುಳಸಿನ ಆದಷ್ಟು ಬೇಗ ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ದಾರೆ. ಅಳಿಯಂದ್ರು ತುಳಸಿ ಮೇಲಿರೋ ಮೋಹದಲ್ಲಿ ಖಂಡಿತ ನಮ್ಮ ಕೆಲಸ ಮಾಡಿಕೊಡ್ತಾರೆ. ಎಲ್ಲದಕ್ಕೂ ಒಪ್ಕೊಂಡ್ಬಿಡ್ತಾರೆ. ನಂಬ್ರಿ ನನ್ನ. ಬನ್ರಿ, ಬನ್ನಿ ಒಳಗೆ ಬನ್ರಿ. ಏನೇ ತುಳಸಿ ಯೋಚನೆ ಮಾಡ್ತಿದ್ಯಾ? ಆ ಹುಡುಗ ಮದನ್ ಗೋಪಾಲ್ ಮನೆಗೆ ಹೋಗಿ ಮಾತಾಡಿದಾನೆ ಅಂದ್ರೆ ಅವನಿಗೆ ನಿಜವಾಗ್ಲೂ ನಿನ್ಮೇಲೆ ಪ್ರೀತಿ ಇದೆ ಅಂತ ಅರ್ಥ. ನೀನೇ ಅವನ್ನ ಅರ್ಥ ಮಾಡ್ಕೊಳ್ತಿಲ್ಲ ನೋಡು. ಈಗ್ಲೂ ಬೇಕಾದ್ರೆ ಹೇಳು, ನಾನೇ ಅವನ ಹತ್ರ ಹೋಗಿ ಮಾತಾಡ್ ಬರ್ತೀನಿ. ನೋಡು, ನೀನ್ ಒಂದ್ ಸರ್ತಿ ಹೂ ಅಂತ ಹೇಳ್ಬಿಡು. ಏನ್ ಹೇಳ್ತೀಯಾ? ಅಜ್ಜಿ, ನೀನ್ ಸುಮ್ನಿರು. ನನ್ ಮದ್ವೆ ನಿಲ್ಸಿ ನನ್ ಬದುಕು ಕಾಪಾಡ್ಬೇಕು ಅನ್ಕೊಂಡಿದ್ ದೀಪ ಈಗ ಊರ್ ಬಿಟ್ಟು ಹೋಗೋ ಪರಿಸ್ಥಿತಿಗೆ ಬಂದಿದ್ದಾಳೆ. ಆ ಮದನ್ ಗೋಪಾಲ್ ಹೇಳಿದ್ ಕೇಳಿಸ್ಕೊಂಡ್ಯಾ? ಲೈಸೆನ್ಸ್ ಇರೋ ಪಿಸ್ತೂಲ್ ಇದೆ, ಯಾರಾದ್ರೂ ಏನಾದ್ರೂ ಸಮಸ್ಯೆ ಮಾಡಿದ್ರೆ ಸುಟ್ಟು ಹಾಕ್ಬಿಡ್ತೀನಿ ಅಂತ ಹೇಳಿದ್ರಲ್ಲ, ಅದ್ ನಿನಗೆ ಕೇಳಿಸ್ಲಿಲ್ವಾ? ನನ್ನನ್ನು ಕಾಪಾಡೋದು ಅಂದ್ರೆ ಇನ್ನೊಬ್ರಿಗೆ ಅಪಾಯ ತಪ್ಪಿದ್ದಲ್ಲ. ನನ್ನ ಕಷ್ಟ ನನಗೆ ಇರ್ಲಿ ಬಿಡು. ಅಪ್ಪ ಗಣೇಶ, ಎಲ್ಲ ನಿನ್ ಕೈಯಲ್ಲೇ ಇದೆಯಪ್ಪ. ಏ ರಂಜಿತ್, ಏನಾಯಿತು? ನಾನು ಸೀರಿಯಸ್ ಆಗಿ ಮುರುಳಿ ಲೆಕ್ಕ ನೋಡ್ತಾ ಇದ್ದೀನಿ. ನೀನ್ ನೋಡಿದ್ರೆ ಆರಾಮಾಗಿ ಮಸಾಲೆ ವಡೆ ತಿಂತಾ ಇದೀಯಾ. ಏನ್ ಸರ್ ಮಾಡೋದು? ಮಸಾಲೆ ವಡೆ ಎದುರುಗಡೆ ತಿಂದೇ ಇರೋದಕ್ಕಾಗುತ್ತಾ? ನೀವು ಬೇರೆ ಊರ್ ಬಿಟ್ಟು ಹೋಗ್ತಾ ಇದ್ದೀರಾ. ಈ ಮಸಾಲೆ ವಡೆ ನೋಡಿದಾಗೆಲ್ಲ ನಿಮ್ನ ನೆನ್ಸ್ಕೊಂತಾ ಇರ್ತೀನಿ. ಸದ್ಯ ಮಸಾಲೆ ವಡೆ ನೋಡಿದಾಗಲಾದ್ರೂ ನಾನು ನೆನಪಾಗುತ್ತಲ್ಲ. ಅದಿರ್ಲಿ, ಇಲ್ಲಿ ನೋಡಪ್ಪ ರಂಜಿತ್, ನಿಮ್ಮ ಮುರುಳಿ 28,38,128 ರೂಪಾಯಿ ಕಟ್ಟಬೇಕು. ಅದು ಈ ತಿಂಗಳಲ್ಲಾದ್ರೆ. ಮುಂದಿನ ತಿಂಗಳಾದ್ರೆ ಇನ್ನೂ ಬಡ್ಡಿ ಜಾಸ್ತಿ ಆಗುತ್ತೆ. ಸರ್, ನೀವು ಅದ್ರ ಬಗ್ಗೆ ಚಿಂತೆನೆ ಮಾಡಬೇಡಿ. ನಾವು ಸಾಲ ಕೊಟ್ಟವರಲ್ಲಿ ಪ್ರಾಮಾಣಿಕ ಸಾಲಗಾರ ಯಾರು ಅಂದ್ರೆ ಅದ್ ಬೇರೆ ಯಾರು ಅಲ್ಲ, ಮುರಳಿನೇ. ಅವನು ಬಿಸ್ನೆಸ್ ಅಲ್ಲಿ ಲಾಸ್ ಆಗಿರ್ಬೋದು ಸರ್, ಆದ್ರೆ ಅವ್ನ ಮನೆ ಮಾರಿ ದುಡ್ಡು ಕೊಡ್ತಾ ಇದ್ದಾನೆ, ಗೊತ್ತಾ? ಅದು ಒಂದು ದೊಡ್ಡ ಗುಣ ಸರ್. ಹಾಗಲ್ಲಪ್ಪ ಸರ್, ಮೊಬೈಲ್ ರಿಂಗ್ ಆಗ್ತಾ ಇತ್ತು ನೋಡಿ. ಏ, ನಂದಲ್ಲ ಕಣಯ್ಯ, ನಿನ್ ಫೋನ್ ನೋಡು. ಹಲೋ ಹಲೋ, ಯಾರಮ್ಮ? ಯಾರಮ್ಮನಾ? ನಾನು ಅಮ್ಮ ಅಲ್ಲ. ನನ್ನ ವಾಯ್ಸು ಅಷ್ಟು ಬೇಗ ಮರ್ತ್ಬಿಟ್ರಾ? ನಾನು ಯಾರು ಅಂತ ಕಂಡಿಡೀರಿ ನೋಡೋಣ. ಏನಪ್ಪ ಇಷ್ಟೊಂದು ಕಷ್ಟ ಆಗೋಯ್ತು? ನೀವು ಮುಂದೆ ಬಂದ್ರೆ ತಾನೇ ಯಾರು ಅಂತ ಹೇಳಕ್ಕಾಗೋದು. ನನ್ನ ಧ್ವನಿ ನಿಮ್ಮಿಂದ ಕಂಡಿಡಿಯಕ್ಕಾಗಲ್ವಾ? ಮೊದಲು ನೀನು ಯಾರು ಅಂತ ಹೇಳಮ್ಮ, ನಂಗೆ ತುಂಬಾ ಕೆಲಸ ಇದೆ. ಸರಿ, ನಾನೊಂದು ಕ್ಲೂ ಕೊಡ್ಲಾ? ಕ್ಲೂನಾ? ಇದೇನ್ ಡೀಲಾ ನೋ ಡೀಲ್ ಪ್ರೋಗ್ರಾಮ್ ಅನ್ಕೊಂಡ್ರಾ ಹೇಗೆ? ಮೊದಲು ನೀವ್ಯಾರು ಅಂತ ಹೇಳಿ. ಸರಿ, ನಾನೇ ಹೇಳ್ತೀನಿ. ಚೂಡಿದಾರ್, ದುಪ್ಪಟ. ಓಹೋ, ಚೂಡಿದಾರ್, ದುಪ್ಪಟ. ಹಾ, ಹೇಳು ಹೇಳು, ಈಗ ಗೊತ್ತಾಯ್ತು, ಹೇಳಮ್ಮ. ಅಬ್ಬಾ, ಈಗ್ಲಾದ್ರೂ ಕಂಡು ಹಿಡಿದ್ರಲ್ಲ ನಾನು ಯಾರು ಅಂತ. ಮತ್ತೆ ಏನೂ ಇಲ್ಲ. ಏನಿಲ್ವಾ? ಮತ್ತ್ಯಾಕೆ ಫೋನ್ ಮಾಡಿದೆ? ಕಟ್ ಮಾಡು. ಅಯ್ಯೋ, ಒಂದ್ ನಿಮಿಷ. ಇವತ್ತು ಹೊಸ ಚೂಡಿದಾರ್ ಹಾಕೊಂಡಿದ್ದೆ, ನಿಮ್ ನೆನಪಾಯ್ತು, ಅದಕ್ಕೆ ಮಾತಾಡೋಣ ಅಂತ ಫೋನ್ ಮಾಡಿದೆ. ಒಳ್ಳೆ ಕೆಲಸನೇ.
ನಾನು ಸೀರೆ ಬಗ್ಗೆ ಏನೂ ಹೇಳಿಲ್ಲ ಅಮ್ಮ. ಇಲ್ಲ ಅಂದರೆ ನೀನು ಸೀರೆ ಉಡುವಾಗೆಲ್ಲ ನಾನು ನೆನಪಾಗ್ತಿತ್ತು. ನೋಡಿದ್ರ ನನಗೆ ನಿಮ್ಮಲ್ಲಿ ಇದೇ ತುಂಬ ಇಷ್ಟ ಆಗಿತ್ತು. ನಿಮ್ಮ ಜೊತೆ ಮಾತಾಡುವಾಗ ನಂಗೆ ತುಂಬ ನಗು ಬರುತ್ತೆ. ಸರಿ ಹೋಯ್ತು, ಕೊನೆಗೂ ನನ್ನ ಕಾಮಿಡಿಯನ್ ಮಾಡ್ಬಿಟ್ರಲ್ಲ, ಅದೇನು ಅಂತ ಹೇಳಮ್ಮ. ಮತ್ತೆ ಇನ್ನೊಬ್ಬರನ್ನ ನಗ್ಸೋದು ದೊಡ್ಡ ಕಲೆ. ಅದು ಸಾಮಾನ್ಯವಾದ ವಿಚಾರ ಅಲ್ಲ. ಒಬ್ಬರನ್ನ ಅಳಿಸೋದಕ್ಕೆ ಒಂದು ಈರುಳ್ಳಿ ಸಾಕು, ನಗ್ಸೋದಕ್ಕೆ ತುಂಬ ಟ್ಯಾಲೆಂಟ್ ಬೇಕು. ಅದು ನಿಮ್ಮ ಹತ್ರ ತುಂಬಾನೇ ಇದೆ.